ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಯಾವುದೇ ಸಮಿತಿಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಪರಿಗಣಿಸದೇ ಇರುವುದನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಸಂಚಾಲಕ ನಾಗೇಶ್ ಖಂಡಿಸಿದರು. ಮಂಡ್ಯ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನದ ಸಮಿತಿಗಳಿಗೆ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು, ಜಿಲ್ಲೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರು ಚುನಾಯಿತರಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಸಮಿತಿಗಳಿಗೆ ಪರಿಗಣಿಸುವಂತೆ ಮನವಿ ಮಾಡಿದ್ದು, ಇದುವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಜನರಿಂದ ಮತ ಪಡೆದು ಚುನಾಯಿತರಾದರೂ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿರುವುದು ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನದ ವಿರೋಧಿ ನಡೆ ಎಂದು ಖಂಡಿಸಿದರು. ಕೂಡಲೇ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಸಮಿತಿಗಳಿಗೆ ಆಯ್ಕೆ ಮಾಡಲು ಕ್ರಮ ಕೈಗೊಳ್ಳದಿದ್ದರೆ ಸಮ್ಮೇಳನಕ್ಕೆ ಜಿಲ್ಲೆಯ 250ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಿಂದ ನೀಡುವ 5,000 ರುಗಳ ವಂತಿಗೆ ನಿಲ್ಲಿಸಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಸಮ್ಮೇಳನವನ್ನು ಬಹಿಷ್ಕರಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಿದ್ದೇಗೌಡ, ಗೌರವಾಧ್ಯಕ್ಷ ಮಹೇಶ್, ಕಾರ್ಯದರ್ಶಿ ಕೆಂಪೇಗೌಡ, ಸಂಘಟನಾ ಕಾರ್ಯದರ್ಶಿ ಬಸವರಾಜ್, ಬೂದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾನಸ, ಆನಂದ್, ಎಂ ಚಾಮರಾಜು ಇದ್ದರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಆಗಿದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇರೋಂಥದ್ದು ತಮ್ಮೆಲ್ಲರಿಗೂ ಮಾಹಿತಿ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಈ ಒಂದು ಸಮ್ಮೇಳನದಲ್ಲಿ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳನ್ನ ಅವರು ಯಾವುದೇ ಇದಕ್ಕೂ ಗಣನೆ ತಗೊಂಡಿಲ್ಲ ಅನ್ನೋ ವಿಚಾರವಾಗಿ ನಾವು ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ವಿ. ಸೊ ಈ ಒಂದು ಸಮ್ಮೇಳನಕ್ಕೆ ನಾವು ಸಮಿತಿ ಮುಂದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮಿತಿ ಮುಂದೆ ಕೂಡ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ನೀವು ಪರಿಗಣಿಸಬೇಕು ಅಂತ ಈ ಹಿಂದೆ ಮನವಿ ಮಾಡಿದ್ವಿ. ಆದರೆ ಇದುವರೆಗೂ ಪರಿಗಣಿಸ್ತಾ ಇರೋ ಕಾರಣ ಮತ್ತು ನಾವು ಎಷ್ಟೇ ಅವ್ರ ಜೊತೆ ಸಂವಹನ ಮಾಡಿದ್ರು ಅವರು ನಮಗೆ ಪ್ರತಿಕ್ರಿಯೆ ಇರೋ ಕಾರಣ ಇವತ್ತು ನಾವು ಒಂದು ಖಂಡನಾತ್ಮಕವಾಗಿ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ವಿಚಾರ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗಡೆ ವಿಕೇಂದ್ರೀಕರಣ ವ್ಯವಸ್ಥೆ ಒಳಗಡೆ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ಯಾವುದೇ ಒಂದು ಪ್ರಮುಖವಾದಂಥ ಸಭೆ ಸಮಾರಂಭಗಳಿಗೆ ಪರಿಗಣಿಸಬೇಕಾಗಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಆದರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಇದು ನಮ್ಮ ಗ್ರಾಮ ಮಟ್ಟದಲ್ಲಿ ನಡೀತಾ ಇರೋಂಥದ್ದು. ನಮ್ಮ ಬೌದ್ದೂರು ಗ್ರಾಮ ಪಂಚಾಯತಿ, ಉರ್ಮಂಡಳಿ ಗ್ರಾಮ ಪಂಚಾಯತಿ ಮತ್ತು ಬೇಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ನಮ್ಮ ಈ ಒಂದು ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಜೊತೆಗೇನೆ ಅಂತಂದರೆ ಈ ಸಮ್ಮೇಳನ ನಡೆಯುವಾಗ ಅದಕ್ಕೆ ಬೇಕಾದಂಥ ಸ್ವಚ್ಛತೆ ಇರ್ಬೋದು, ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಇರ್ಬೋದು, ಎಲ್ಲವೂ ಕೂಡ ಗ್ರಾಮ ಪಂಚಾಯತಿಯ ಒಂದು ಏನು ಜವಾಬ್ದಾರಿನೇ ಆಗಿದೆ. ಸೊ ಆ ಜವಾಬ್ದಾರಿ ನಾವೇ ನಿರ್ವಹಿಸಬೇಕಾಗಿದೆ. ಆದರೆ ಇವತ್ತಿನ ದಿನ ಏನಾಗಿದೆ, ಯಾವುದೇ ಗ್ರಾಮ ಪಂಚಾಯತಿಯ ಸದಸ್ಯರುಗಳನ್ನ ಕೂಡ ಯಾವುದೇ ಸಮಿತಿಗಳಿಗೂ ಪರಿಗಣಿಸಿಲ್ಲ ಅವರು. ಸೊ ಜೊತೆಗೆ ಗ್ರಾಮ ಪಂಚಾಯತಿಗಳಿಂದ ಪ್ರತಿ ಗ್ರಾಮ ಪಂಚಾಯತಿಯಿಂದ ತಲಾ 5,000 ವಂತಿಗೆಗಳು ಕೊಡಬೇಕು ಅಂತ ಕೂಡ ಈಗ ಸರ್ಕಾರದಿಂದ ಅವರು ರಿಕ್ವೆಸ್ಟ್ ಕೊಟ್ಟಿದ್ರು, ಆದೇಶ ಕೊಟ್ಟಿದ್ರು. ಅದರಲ್ಲಿ ಏನಾಗಿತ್ತು, ನಾವು ಗ್ರಾಮ ಪಂಚಾಯತಿಯಿಂದ ಕೊಡ್ತಾ ಇದ್ದೀವಿ 5,000 ವಂತಿಗೆ ಕೂಡ ನಾವು ಈ ಸಮ್ಮೇಳನ ಕೊಡ್ತಾ ಇದ್ದೀವಿ. ಈ 5,000 ವಂತಿಗೆ ಅಲ್ಲದೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ಗೆ ಪ್ರತಿ ವರ್ಷ 2,000 ವಂತಿಗೆಗಳನ್ನ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯಿಂದ ಕೊಡ್ತಾ ಬಂದಿದ್ದೀವಿ ಇದುವರೆಗೆ. ಸೊ ಆದರೂ ಈಗೇನಾಗಿದೆ, ಈ ಒಂದು ಇಂಥ ಒಂದು ಪ್ರಮುಖವಾದಂಥ ಸಮ್ಮೇಳನದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನೇ ಇವರು ಗಣನೆ ತಗೊಳ್ತಾ ಇರೋಂಥದ್ದು ಸ್ವಲ್ಪ ನಮಗೂ ಸಹಿಸಲಾಗದೇ ಇರೋಂಥ ವಿಷಯ ಆಗಿದೆ. ಸೊ ಹಾಗಾಗಿ ಈ ವಿಷಯಕ್ಕೆ ಬರ್ತಿದ್ದೆ. ನಾವು ಇದು ಅಧ್ಯಕ್ಷರು ಮೀರಾಶಿಲಿಂಗ ಮೇಡಮ್ ಜೊತೆ ಕೂಡ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಸೊ ಹಲವಾರು ಬಾರಿ ನಾವು ಮನವಿ ಮಾಡಿದ್ದೀವಿ, ಅದು ನೋಡ್ತೀವಿ. ನೆಕ್ಸ್ಟ್ ಎಲ್ಲ ಸಮಿತಿಗಳು ಅಂತ ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಿಸ್ಟ್ ಕೂಡ ತೊಗೊಂಡ್ರು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳದ್ದು. ಹೋಗ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಈಗ CO ಮತ್ತು DC ಭೇಟಿ ಇಟ್ಕೊಂಡಿದ್ದೀವಿ. ಆದರೆ ಮಾಧ್ಯಮಗೋಷ್ಠಿ ಕರೆದ ವಿಚಾರ ಏನು ಅಂತ ಹೇಳಿದ್ರೆ ಸರ್, ಇದುವರೆಗೆ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗಡೆ ಈಗ ಸಚಿವರನ್ನ ಬಿಟ್ಟಿಲ್ಲ, ನಮ್ಮ ಶಾಸಕರನ್ನ ಬಿಟ್ಟಿಲ್ಲ, ಅವರಂತೆ ನಾವು ಕೂಡ ಚುನಾಯಿತ ಪ್ರತಿನಿಧಿಗಳಾಗಿದ್ದೀವಿ. ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಂದಾಗ ಅದಕ್ಕೆ ವಂತಿಗೆ ಕೂಡ ನಮ್ಮ ಸ್ವಂತ ಅನುದಾನದಲ್ಲಿ ವಂತಿಗೆ ಕೊಡ್ತಾ ಇರೋಂಥದ್ದು. ಜೊತೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇರೋಂಥದ್ದು. ಪರಿಷತ್ತಿಂದ ನಮಗೆ ರಿಕ್ವೆಸ್ಟ್ ಬರುತ್ತೆ, ಇಲ್ಲ ಅದು ಪರಿಷತ್ತಿಂದ ಆಯಾ ಇದರಿಂದ ರಿಕ್ವೆಸ್ಟ್ ಕೊಡ್ತಾರೆ ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಯಿಂದ ನಮ್ಮ ಪಂಚಾಯತಿಗಳಿಗೆ ಇದು ಬರುತ್ತೆ, ಮೆಮೊರಂಡಮ್ ಬರುತ್ತೆ. ಸೊ ನಾವು ಪ್ರತಿ ವರ್ಷ ಇಲ್ಲ, ಕಳೆದ ವರ್ಷ ಕೂಡ ಕೊಟ್ಟಿದ್ದೀವಿ. ಏನಂತಂದರೆ ಅಲ್ಲಿ ಉಲ್ಲೇಖ ಏನು ಮಾಡ್ತಾರೆ ಅಂದರೆ, ಸಾಹಿತ್ಯಕ್ಕೋಸ್ಕರ ನಾವು ವಂತಿಗೆ ಕೊಡಬೇಕಾಗತ್ತೆ. ಸೊ ಕೆಲಸ ಮಾಡ್ತೀವಿ, ಅದಕ್ಕೆ ಸಮ್ಮೇಳನ ನಡೆಯೋಗಿರ್ಬೋದು ಅಥವಾ ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚಗಳಿರ್ಬೋದು. ಸೊ ಒಟ್ಟಾರೆ ನಿರ್ವಹಣೆಗೆ ಪ್ರತಿ ವರ್ಷ ತಗೋತಾ ಇದ್ದಾರೆ. ಕನ್ನಡ ನಾಡುಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ಆಯೋಜನೆ ಮಾಡಬೇಕು, ಅದಕ್ಕೆ ನಿರ್ವಹಣೆ ಬರುತ್ತೆ, ಖರ್ಚು ವೆಚ್ಚ ಬರುತ್ತೆ. ಹಾಗಾಗಿ ನಿಮ್ಮ ಸ್ವಂತ ಇದರಲ್ಲಿ ಕೊಡಿ ಅಂತ ಅವ್ರು ಕೊಟ್ಟಾಗ ನಮಗೇನಾಗುತ್ತೆ, ಎಲ್ಲ ನಮ್ಮ ಪಂಚಾಯತಿಯಿಂದ ಎಲ್ಲ ಒಳ್ಳೆ ಕೆಲಸ ಆಗುತ್ತೆ ಅಂದಾಗ ನಾವು ವಂತಿಗೆ ಕೊಡಬೇಕು ಅಂತ ನಾವು ಇದುವರೆಗೂ ಕೊಡ್ತಾ ಬಂದಿದ್ದೀವಿ.
ಆಗಿತ್ತು. ಹಂಪಿ ಉತ್ಸವ ನಿಮ್ಗೆ ಗೊತ್ತಿದೆ. ಹಂಪಿ ಉತ್ಸವ ಬಂದು ಆನೆಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬಂತಾಯಿತು. ಅಲ್ಲೂ ಕೂಡ ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿನ ಹೊರಗಡೆ ಇಟ್ಟು ಹಂಪಿ ಉತ್ಸವ ನಡೆಸೋಕೆ ಕೊಟ್ಟಿದ್ರು. ಆಗೇನಾಯಿತು, ನಮ್ಮ ಒಕ್ಕೂಟ ಮತ್ತು ನಾವೆಲ್ಲರೂ ಕೂಡ ಹೋಗಿದ್ವಿ ಅಲ್ಲಿಗೆ. ಅಲ್ಲಿ ದೊಡ್ಡ ಹೋರಾಟ ಆಯಿತು. ಕೊನೆ ಕರ್ನಾಟಕ ಸರ್ಕಾರ ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಅಧ್ಯಕ್ಷತೆ ಕೊಟ್ಟ ನಂತರನೇ ಕಾರ್ಯಕ್ರಮ ನಡೆದಿದ್ದು. ಇಲ್ಲೂ ಅಷ್ಟೇ, ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋಂಥದ್ದು. ಸೊ ನಮಗೆ ಬೇಲೂರು ಗ್ರಾಮ ಪಂಚಾಯತಿ ಇದೆ, ಉಮ್ರಳ್ಳಿ ಗ್ರಾಮ ಪಂಚಾಯತಿ ಇದೆ, ಮತ್ತು ನಮಗೆ ಬೂದೂರು ಗ್ರಾಮ ಪಂಚಾಯತಿ ಇದೆ. ಸೊ ನಾವು ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಅಲ್ಲಿ ಸಮ್ಮೇಳನ ನಡೆದಾಗ ಎಷ್ಟು ಕಸ ವಿಲೇವಾರಿ ಆಗುತ್ತೆ ನಿಮಗೆ ಗೊತ್ತಿದೆ. ಆ ಸ್ವಚ್ಛತೆಯನ್ನು ತಗೊಂಡು ಸಿಟಿಗೆ ಹಾಕೊಳ್ಳಲ್ಲ, ಗ್ರಾಮ ಪಂಚಾಯತಿಗೆ ಹಾಕೊಳ್ಳೋಂಥದ್ದು. ಅಲ್ಲಿ ಬೇಕಾದಂಥ ಜನಗಳ ಮೂಲಭೂತ ಸೌಕರ್ಯ ಕೊಡ್ಬೇಕಂದ್ರೆ ಗ್ರಾಮ ಪಂಚಾಯತಿ ಜವಾಬ್ದಾರಿ. ಇಂಥ ಒಂದು ಇಟ್ಕೊಂಡು ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೋಗ್ಲಿ, ಅವ್ರ ಗಮನಕ್ಕೆ ಬಂದಿಲ್ಲ, ಓಕೆ. ಇವ್ರೇನು ಮಾಡಿದ್ರು, ಅಧ್ಯಕ್ಷರು ಒಂದು ಸಲ ಫೋನ್ ಮಾಡಿ ನಮ್ಮ ಜೊತೆ ಮಾತಾಡಿದ್ರು, ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ, ಇದನ್ನ ಪರಿಗಣಿಸ್ತೀವಿ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಬಿಟ್ಟಿದ್ವಿ. ಆದರೆ ಅದು ನಂತರ ನಮ್ಮನ್ನು ಅವ್ರು ಪರಿಗಣನೆ ತಗೊಂಡು ನಾವು ಎಷ್ಟೇ ಬಾರಿ ನಾವು ಅವ್ರ ಜೊತೆ ಮಾತಾಡಿದ್ರು, ಈಗ ಈಗಲೂ ಏನೋ ಇವು ಯಾವುದೋ ಸಮಿತಿಗೆ ಸೇರಿ ನಾವೇನೋ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ ಇದು ಹಕ್ಕಾಗಿದೆ ನಮ್ಮದು. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಡೀತಾ, ನಮಗೆ ಜವಾಬ್ದಾರಿ ಕೊಡ್ತಾ, ನಮ್ಮ ಸ್ವಂತ ಸಂಪನ್ಮೂಲದ ಹಣನೂ ಕೇಳ್ತಾರೆ ಅಂತ ಹೇಳಿದ್ರೆ, ಮತ್ತು ಕನ್ನಡ ರತ್ನ ನಡೆಯುತ್ತೆ. ಜಿಲ್ಲಾ ವ್ಯಾಪ್ತಿನಲ್ಲಿ ಕನ್ನಡ ರತ್ನ ನಡೆಯಿತು. ಕನ್ನಡ ರತ್ನ ನಡೆದಾಗ ಎಲ್ಲ ಗ್ರಾಮ ಪಂಚಾಯತಿನೂ ಕೊಡ್ತೀವಿ. ಎಲ್ಲದು ನಮ್ಮ ಜಿಲ್ಲೆಯಲ್ಲಿ ಸುಮಾರು 250ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯತಿ ಇದೆ. ಎಲ್ಲ ಗ್ರಾಮ ಪಂಚಾಯತಿಗಳಿಂದನೂ ಕೂಡ ಹೋಗುತ್ತೆ. ಇಡೀ ರಾಜ್ಯದ ಬಗ್ಗೆ ಗೊತ್ತಿಲ್ಲ ನಮಗೆ. ನಮ್ಮ ಜಿಲ್ಲೆನಲ್ಲಿ ಬಂದಿದೆ, ನಾವು ಕೊಟ್ಟಿದ್ದೀವಿ. ನಮ್ಮ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ನಾವು ಮಾತಾಡಿ ಕೊಟ್ಟಿದ್ದೀವಿ. ಖಂಡಿತ ಸರ್, ಅದ್ರ ಜೊತೆಗೆ ಸಮ್ಮೇಳನ ನಡೀತಾ ಇರುವಂಥ ಜಾಗ ಟೋಟಲ್ ಒಂದು 60 ಎಕರೆ ಇದೆ. 60 ಎಕರೆಯಲ್ಲಿ 45 ಎಕರೆ ಬೂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, 15 ಎಕರೆ ಬೇಲೂರು ಗ್ರಾಮ ಪಂಚಾಯತಿಗೆ ಬರುತ್ತೆ, ಇನ್ನೊಂದು 5-6 ಎಕರೆ ಉಮ್ರಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ. ಅಟ್ಲೀಸ್ಟ್ ಅಧ್ಯಕ್ಷರು ನಾನು ಯಾವುದೇ ಸಭೆ ಕರೆದಿಲ್ಲ, ಅಧ್ಯಕ್ಷರುಗಳು ಯಾವುದೇ ಸಭೆಗೆ ಕರೆದಿಲ್ಲ ಅವರು. 60. ಹಾಂ, ಥ್ಯಾಂಕ್ ಯು ಸರ್. ಏನಿಲ್ಲ ಸರ್, ಅದು ಆಗಲಿಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಫಿಕ್ಸು. ಚೆನ್ನಾಗಿ ಅಲ್ಲಿ ನಡೆಯುವಂಥ ಜಾಗ ಏನಿದೆ ಆ ಜಾಗ ಗೆರೋ ಮಾಡಬೇಕಾಗತ್ತೆ. ಸೊ ಏಕೆಂದರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇದದು. ಸೊ ಬೇಕಾದ್ರೆ ಸಿಟಿನಲ್ಲಿ ಮಾಡ್ಕೊಳ್ಳಿ, ಅಲ್ಲಿ ನಡೆಯುವಂಥ ಸಮ್ಮೇಳನದಲ್ಲಿ ಕಸ ವಿಲೇವಾರಿ ಮಾಡಬೇಕಾಗತ್ತೆ.